ಹಾಯ್ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ? ಅಸ್ಸಲಾಮು ಅಲೈಕುಮ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಉತ್ತಪ್ಪ ಮಾಡಬೇಕಂತಿದ್ದೀನಿ. ಅದಕ್ಕೋಸ್ಕರ ನಾನು 1-2 ಲೋಟ ಅಷ್ಟು ರೈಸ್ ನೋಡಿ, ದೋಸೆ ಎಲ್ಲ ಮಾಡ್ತೀವಿ ನೋಡಿ ಆ ರೈಸ್. ಆಮೇಲೆ ಒಂದು 100-150 ಗ್ರಾಮ್ ಅಷ್ಟು ಉದ್ದಿನ ಬೇಳೆವನ್ನು ನೆನೆ ಹಾಕಿದ್ದೆ. ರಾತ್ರಿ ಇಡೀ ನೆನೆ ಹಾಕಿದ್ದೀನಿ. ಈಗ ಬೆಳಿಗ್ಗೆ ರುಬ್ತಾ ಇದ್ದೀನಿ ಸಾಯಂಕಾಲ ಮಾಡೋದಕ್ಕೆ. ಇನ್ನು ಇದನ್ನು ಎರಡೇ ರೈಸ್ ಮತ್ತು ಉದ್ದಿನ ಬೇಳೆ ಮಾತ್ರ. ಇದು ಬಾಯ್ಲ್ಡ್ ರೈಸ್ ಏನು ಹಾಕ್ತಾಯಿಲ್ಲ ನಾನು. ಆಮೇಲೆ ರುಚಿಗೆ ಉಪ್ಪು, ಆಮೇಲೆ ಸ್ವಲ್ಪ ಸೋಡಾ ಕರಿ ಹಾಕ್ಲಿಕ್ಕೆ ಉಂಟು ನನಗೆ. ಎರಡನ್ನು ಹಾಕಿ ರುಬ್ಬಿಡುವ. ನೋಡಿ, ರೈಸನ್ನು ರುಬ್ಬಿದ್ದೀನಿ ನೈಸಾಗಿ. ಆಮೇಲೆ ಉದ್ದಿನ ಬೇಳೆ ಕೂಡ ರುಬ್ಬಿದ್ದೀನಿ. ಇನ್ನೊಂದು ಇದಕ್ಕೆ ಎರಡನ್ನು ಮಿಕ್ಸ್ ಮಾಡಿ ಒಂದು 10 ನಿಮಿಷ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆಮೇಲೆ ಇದನ್ನು ಮುಚ್ಚಿಡುವ ಒಂದು 6 ಗಂಟೆ. ಆಮೇಲೆ ತೆಗೆದು ದೋಸೆ ಉತ್ತಪ್ಪ ಮಾಡುವ. ನೋಡಿ, ಉತ್ತಪ್ಪ ಮಾಡೋದಕ್ಕೆ ಹಿಟ್ಟು ರೆಡಿಯಾಗಿದೆ. ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಜಾಸ್ತಿ ಸಾಮಗ್ರಿಗೆ ಏನು ಬೇಕಾಗ್ತಾ ಇಲ್ಲ. ಅದಕ್ಕೆ ಸ್ವಲ್ಪ ನೋಡಿ, ಹಿಟ್ಟು ಬಂದಿದೆ. ಸರಿಯಾಗಿ ಚೆನ್ನಾಗಿ ಹಿಟ್ಟು ಬಂದಿದೆ. ಇದು ಉತ್ತಪ್ಪ ಈಗ ಮಾಡೋದಕ್ಕೆ ಎಲ್ಲ ಬೇಕು ಅಂತ ತೋರಿಸ್ತೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕಾಯಿ ಮೆಣಸು, ಸ್ವಲ್ಪ ಬಜ್ಜಿ ಮಾಡೋ ಮೆಣಸು, ಅದು ಕೆಂಪು ಕಲರಲ್ಲಿ ಸಿಗುತ್ತೆ ಅದು. ಆಮೇಲೆ ಸ್ವಲ್ಪ ಈರುಳ್ಳಿ, ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು ಉಂಟು ಅದರಲ್ಲಿ. ದೋಸೆ ಮಾಡೋದಕ್ಕೆ ಒಂದು ಕಬ್ಬಿಣದ ಕಾವಲಿಯನ್ನು ಇಟ್ಟಿದ್ದೀನಿ. ಬಿಸಿಯಾಗಲಿ. ಸ್ವಲ್ಪ ಬಿಸಿಯಾಗುವಾಗ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ನಾನು ಸ್ಪ್ರೆಡ್ ಮಾಡಿದ್ದೀನಿ. ದೋಸೆ ಮಾಡುವಾಗ ಸ್ಪ್ರೆಡ್ ಮಾಡಲಿಕ್ಕಿಲ್ಲ. ಉತ್ತಪ್ಪ ಮಾಡುವಾಗ ಗ್ಯಾಸನ್ನು ಸ್ವಲ್ಪ ಸ್ಲೋ ಮಾಡ್ತಾಯಿದ್ದೀನಿ. ಈಗ 1.5 ಸ್ಪೂನಷ್ಟು ಹಾಕಿದ್ದೀನಿ. ನಿಮಗೆ ಎಷ್ಟು ಬೇಕು ಅಷ್ಟು. ಸ್ವಲ್ಪ ಮೇಲೆ ಈರುಳ್ಳಿ ಎಲ್ಲ ಹಾಕ್ತಾಯಿದ್ದೀನಿ. ಸ್ವಲ್ಪ ಕಾಯಿ ಮೆಣಸು, ಮಕ್ಕಳಿಗೆ ಕೊಡೋದಾದರೆ ಕಾಯಿ ಮೆಣಸು ಹಾಕೋದೇನು ಬೇಡ, ಯಾಕಂದರೆ ತುಂಬ ಖಾರ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಮೇಲೆ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಸಿಮ್ಮಿಗೆ ಕಟ್ ಮಾಡಿಟ್ಟ ಇದು ಮುಚ್ಚಿಟ್ಟು ಬೇಯಿಸುವುದನ್ನು. ಒಂದು ಸೈಡ್ ಫ್ರೈ ಆಗಿದ್ದು ಸ್ವಲ್ಪ ಟರ್ನ್ ಮಾಡಿ ಹಾಕಿ ಫ್ರೈ ಮಾಡಿ ತೆಗೆಯುವ. ಸ್ವಲ್ಪ ಟರ್ನ್ ಮಾಡಿ ಹಾಕಿದ್ರೂ ಚೆನ್ನಾಗಿ ಬೇಯುತ್ತದೆ. ಬೇಗನೆ ದಪ್ಪ ಇರೋದ್ರಿಂದ ಟರ್ನ್ ಮಾಡಿ ಹಾಕಬೇಕಾಗುತ್ತೆ. ನೋಡಿ, 2 ತೆಗೆದಿದ್ದೀನಿ. ಮತ್ತೊಂದು ದೋಸೆಯನ್ನು ಹಾಕಿದ್ದೀನಿ. ಮುಚ್ಚಿಟ್ಟು ಬೇಯಿಸುವುದನ್ನು. ನೋಡಿ, ಇದು ಕೂಡ ಬೆಂದಿದೆ. ಇದನ್ನು ಕೂಡ ತೆಗಿತಾ ಇದ್ದೀನಿ ನಾನು. ಇನ್ನು ಎಲ್ಲವನ್ನು ಆದ್ಮೇಲೆ ತೋರಿಸ್ತೀನಿ. ಉತ್ತಪ್ಪ ಎಲ್ಲ ರೆಡಿ ಆಯಿತು. ಜಾಸ್ತಿ ಮಾಡಲಿಲ್ಲ ನಾನು, ಎಷ್ಟು ಬೇಕು ಅಷ್ಟೇ. ಅದು ಬಿಸಿ ಬಿಸಿಯಾಗಿ ಮಾಡಿಕೊಡ್ಬೇಕು. ಇಲ್ಲಾಂದರೆ ತಣ್ಣಗಾಗಿ ಮಾಡಿಟ್ರೆ ಚೆನ್ನಾಗಾಗಲ್ಲ ತಿನ್ನೋದಕ್ಕೆ. ಆವಾಗ ಬಿಸಿ ಬಿಸಿಯಾಗಿ ಮಾಡಿ ತಿಂದ್ರೇ ಚೆನ್ನಾಗಾಗೋದು. ಅದಕ್ಕೆ ಎಷ್ಟು ಬೇಕು ನನಗೆ ಅಷ್ಟೇ ಮಾಡಿದ್ದೀನಿ ನಾನು. ಗ್ಯಾಸನ್ನು ಆಫ್ ಮಾಡಿದ್ದೀನಿ ನಾನು. ಇನ್ನು ಪ್ಲೇಟಿಗೆ ಹಾಕುವ. ನೋಡಿ, ಉತ್ತಪ್ಪ ರೆಡಿ ಆಯಿತು. ತುಂಬ ಟೇಸ್ಟ್ ಆಗುತ್ತೆ. ದೋಸೆನೇ ಅದ್ರದ್ದು ಸ್ವಲ್ಪ ಡಿಫ್ರೆಂಟಾಗಿ ಉತ್ತಪ್ಪ ಅಂತ ಒಂದು ಹೆಸರು ಕೊಟ್ಟು ಮಾಡ್ತಾರೆ ಅಷ್ಟೇ. ತುಂಬ ಚೆನ್ನಾಗಿರುತ್ತೆ ಮಾತ್ರ, ಮಸಾಲೆಲ್ಲ ಇರೋದ್ರಿಂದ. ಸ್ವಲ್ಪ ಚಾಟ್ ಮಸಾಲೆ ಮೇಲೆ ಹಾಕಿದ್ರೂ ಚೆನ್ನಾಗಾಗುತ್ತೆ. ಸಾಸ್ ಸ್ವಲ್ಪ ಚಾಟ್ ಮಸಾಲೆ ಎಲ್ಲ ನಾನು ಹಾಕಲಿಲ್ಲ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡಿ. ವಿಡಿಯೋ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಕಳಿಸಿ. ಅವ್ರು ಕೂಡ ನೋಡ್ಕೊಂಡು ಅವ್ರು ಕೂಡ ಲೈಕ್ ಮಾಡಲಿ. ಥ್ಯಾಂಕ್ ಯು. ಟೇಕ್ ಕೇರ್. ಅಸ್ಸಲಾಮು ಅಲೈಕುಮ್.